ಯಮ್ಮ ಆರಾಮದಿಯಾ ಅಭಿ? ಅಯ್ಯೋ 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 ಅರೆ ಏನವ ಈಗ ಬಂದೆ ಯವ್ವ. ಅಯ್ಯೋ ನನ್ನ ಮೊಮ್ಮಗ ಆರಾಮದಿನಿ ಯವ್ವ. ನಿನ್ನೆರ ನಿಮ್ಮ ಮಾವಗ ಹೇಳಾಕತ್ತಿದ್ ನೋಡು, ಅರೆ ಏನೋ ಅವ್ನ ಜೀವ ನೆನ್ಸಾಕತ್ತೈತಿ ಕರ್ಕೊಂಡು ಹೋಗಯ್ಯಪ್ಪ ಅಂತೇಳಿ. ನನಗೂ ನಿನ್ ಜೀವ ಭಾಳ ನೆನಸ್ತ. ಅತ್ತಿಗೆ ಹೇಳಿದೆ ಮತ್ತೆ ಕರ್ಕೊಂಡು ಹೋಗಂತೇಳಿ. ಅತ್ತಿ ಇಲ್ಲ ಆಕಿ ಇಲ್ಲಿಲ್ಲಾರ ಅವ್ರ ಅವಂದೇನೋ ದಿವಸ ಐತಂತ, ಅದಕ್ಕೆ ನಾ ಅತ್ತ ಹೋಗಿ ಊರಿಗೆ ಹೋಗ್ತೀನಿ ಅಂತ ಅಂದ್ಲ. ಯಾರು ಅವ್ರ ಅವಂದು 15 ದಿನಕ್ಕೊಮ್ಮೆ ದಿವಸ ಮಾಡ್ತಾಳನ ಆಕಿ? ಈಗ 2 ತಿಂಗಳದಿಂದ ಹೋಗಿ ಎಡಿ ಇಟ್ಟು ಬರ್ತೀನಿ ನಮ್ಮ ತಂಗಿಗೆ ಅಂತೇಳಿ ಹೋಗಿದ್ಲಲ್ಲ. ಏನೇ 2-3 ತಿಂಗಳಿಗೊಮ್ಮೆ ದಿವಸ ಮಾಡ್ತಾರನು? ಮತ್ತೆ ಹಂಗೆ ಹೇಳಿ ಕರ್ಕೊಂಡು ಹೋದ್ಲ ಬೇ ಲೀಲಾನ. ಮತ್ತೆ ಹೋಗಿನ 3-4 ದಿನ ಆತವ್ರು. 3-4 ದಿನ ಆತ ಇಲ್ಲಿ ಬಂದಿಲ್ಲವ? ಎಲ್ಲಿ ಹೋಗ್ಯಾರೇನು ಯಾರಿಗೆ ಗೊತ್ತು? ನಿಮ್ಮ ಮಾವ ಫೋನ್ ಹಚ್ಚಿದ್ರ ನಾವು ಇಲ್ಲೇ ಇದೀವಿ ಅಂತೇಳಿ ಹೊಳ್ಳಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ ನೋಡು. ಸುದ್ದಿಲ್ಲ ಸುಖಾಲಿಲ್ಲ ನೋಡು. ಮತ್ತೆ ಎಲ್ಲಿ ಹೋಗ್ಯಾರನ ಅಮ್ಮ? ಅವ್ರಿಬ್ಬರದು ಏನು ಕೇಳ್ತಿಬಿಡು. ತಮ್ಮರ ಆರಾಮದಿರ ನೋಡುಗ, ಬರೀ ಮಾತಿನ ಗದ್ದಲ್ದಾಗ ನಿಮ್ಮನ್ನು ಮಾತಾಡ್ಸೋದ ನೆನಪರಿದೆ. ಬರ್ರಿ ಕುಂದ್ರ ಬರ್ರಿ. ನಾನು ಒಟ್ಟು ಹೊರಗೆ ಕುಂತೀನಿ ಯವ್ವ. ಮತ್ತು ಇವು ಕೊಟ್ಟು ಅಡುಗೆ ಮಾಡ್ಬೇಕಲ್ಲ. ಬರ್ರಿ ಕುಂದ್ರ ಬರ್ರಿ. ತಮ್ಮರ ತಡ್ರಿ ಕುಂದ್ರಿ ನೀವು. ಇದು ಇಲ್ಲಿ ಬ್ಯಾಡ್ರಿ, ಕುರ್ಚಿ ಹಾಕಿನ ತಡ್ರಿ. ಬೇಡ್ರಿ ಅಮ್ಮರ, ನಾನು ಹೊರಗೆ ಕೂಡ್ತೀನಿ ತಗೊಳ್ರಿ. ಆರಾಮದಿರಲ್ರಿ ಅಮ್ಮರ? ಹ್ಞೂ ಆರಾಮದೀನಿ. ನನ್ನ ಮೊಮ್ಮಗಳು ನಕ್ಕೊಂತ ಆಡ್ಕೊಂತ ಇದ್ರಿ. ಇದಕ್ಕೆ ಹೆಚ್ಚಿಂದ ಏನು ಬೇಕ್ರಿ? ಈ ಮುದಿ ಜೀವಕ್ಕೆ ಇನ್ನೊಂದು ಏನು ಬೇಕು? ಆದಟ್ಲಗು ನನ್ನ ಕೈಯಾಗ ಮೊಮ್ಮಗನ ಕೊಡು. ಆದಟ್ಟಾದ್ರ ಮಕ ನೋಡ್ಕೊಂಡು ಹೋಗ್ಬಿಡ್ತೀನಿ ಅವ. ಯಮ್ಮ ನೀ ಹಂಗತಿ ಮಾತಾಡ್ಬೇಡ ನೋಡು. ಮತ್ತೆ ವಯಸ್ಸಾಗಿಂದ ಯಾವಾಗ ಕರ್ಕೊಂತಾನ ಪರಮಾತ್ಮ ಅವಾಗ ಹೋಗೋದವ. ನಡ್ರಿ ತಮ್ಮರ್ ಕುಂದ್ರಿ ನಡ್ರಿ. ಕಾವೇರಿ, ಹೇಳ್ರಿ. ಇಲ್ಲಿಂದ ಒಂದು 30-40 ಕಿಲೋಮೀಟರ್ ಆಗುತ್ತೆ. ನಮ್ಮ ಫ್ರೆಂಡು ಬಂದಾನಂತೆ. ನಾನು ಫೋನ್ ಮಾಡಿದ್ದೆ. ನಾನು ಒಂದು ಸ್ವಲ್ಪ ಅವ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕು. ನಾ ಹೋಗಿ ಬರಲಾ? ಹಿಂಗೆ ಬಂದು ಹಿಂಗೆ ಹೋಗ್ತಿರೇನ? ಇರ್ರಿ, ಆಮೇಲೆ ಪಿರಿಯಂಡಿಗೆ ಎಲ್ಲಿ ಹೋಗಂಗಿಲ್ಲ. ಇಲ್ಲ, ಭಾಳ ವರ್ಷ ಆಯ್ತು ರೀ ನೋಡ್ಲಾರ್ದ. ನಾ ಹೋಗಿ ಬರ್ತೀನಿ. ನೀವಿರಿ, ನಾನು ಬರೋದಾತಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಅಲ್ಲಿ ನನ್ನ ಫ್ರೆಂಡ್ ಜೊತೆನೇ ಇರ್ತೀನಿ. ಅಲ್ಲ ಹಿಂಗೆ ಬಂದು ಅದೇ ಹೇಳಿದ್ನಲ್ಲ. ಆಯ್ತು, ನೀನು ಇದ್ ಬಾ, ನಾ ಹೋಗಿ ಬರ್ತೀನಿ. ಹುಷಾರ್ ನೋಡ್ರಿ. ಹ್ಞೂ ಇದೇನೇ ನಿನ್ನ ಗಂಡ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ನಲ್ಲ. ಅವ್ರೇನೋ ಅವ್ರ ಗೆಳೆಯರು ಬರ್ತೀನಿ ಅಂದಾರಂತ. ಇರೋಲ್ರ ಬಿಡು, ಅವ್ರಿಗೂ ಪುರ್ಸತ್ನೇ ಇರಂಗಿಲ್ಲ. ಅತ್ತೆಯರು ಬೇಗ ಕಳ್ಸ್ಯಾರ, ನಾನು ಕೂಡ ಹೋಗಿ ಬರೋಗಂತಿ. ಯವ್ವ ಚಲೋ ಆತು, ನಿನ್ನ ಗಂಡನ ಕೂಡ ಚಂದದಿ ಇಲ್ಲವ? ಯಮ್ಮ ಚಂದದೀನಿ. ನೀನು ಬೇಯ್ಕೊಂಡು ಸರಿ ಬಿಟ್ಟಿ. ಇನ್ನೇನು ಮಾಡೋದವ, ದಗದೊಂದು ಭಾಳ ಆಕತಿ. ಅಲ್ಲ ಯಮ್ಮ, ಅತ್ತಿ ಎಲ್ಲಿ ಹೋಗಿದ್ದಾಳ ಆಕಿನ ಕರ್ಕೊಂಡು? ತಡಿ ಪತ್ತೆ ಹಚ್ಚುನು. ಆಕಿ ಏನೋ ಒಂದು ಲಿಗಾಡ ಮಾಡ್ತಿದ್ದಂಗೆ ಅದಾಳ. ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಯಾಳ ಅಂದ್ರೆ ಎಲ್ಲೇ ಏನೋ ಒಂದು ಎಬ್ಸ್ಯಾಳಾಕಿ. ತಡಿ ನಿಮ್ಮ ಮಾವಾಗ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರು ಹೆಂಗದ್ರಿ? ನೋಡ್ರಿ, ನಾನು ಎಷ್ಟು ಹೇಳ್ತೀನಿ ರೀ ನಮ್ಮವ್ವಗೆ ಹೂವು ಕಟ್ಟೋದು ಅದೆಲ್ಲ ಮಾಡಬೇಡ ಅಂತೇಳಿ. ಆದ್ರೆ ಖಾಲಿ ಕುಂತಿ ಏನು ಮಾಡೋದಪ್ಪ ಅಂತೇಳಿ ನಮ್ಮವ್ವ ಹೂವು ಕಟ್ತಾಳ್ರಿ. ನೀವಿಬ್ರು ಮಾತಾಡ್ರಿ, ನಾನು ವಿಡಿಯೋ ಮಾಡಕತ್ತೀನಿ. ಏನಂತ ಮಾತಾಡೋ ನೀವ? ಅಯ್ಯೋ ಏನಾರ ಒಂದು ಮಾತಾಡ್ರಿ. ತಡಿಲ್ಲ ಹುಡ್ಡಿಗೆ ನಾ ಮಾತಾಡ್ತೀನಿ. ಅಲ್ಲ ಎದಕ್ಕೆ ಹೂ ಕಟ್ತಿ ಬಿಡ? ನಿನ್ನ ಮಗಳು ಇಟ್ಟು ದುಡುತ್ತಾಳ, ನಿನ್ನ ಗಂಡ ಅಟ್ಟು ದುಡುತ್ತಾನ, ಎದಕ್ಕೆ ಹೂ ಕಟ್ತಿ? ತನ್ನಗೆ ಯಾಕೆ ಇರಬಾರ್ದು ಜನ್ಮ? ಕುಂತ ತಿಂದ್ರ ಕುಡಿಕ್ ಹೊಂದ್ ಸಾಲಂಗಿಲ್ಲ ಅಂತ ಎತ್ತಿ ಎದಕ್ಕೆ ಕುಂತ ತಿನ್ಬೇಕು? ಮೊದ್ಲೇಕ ಇನ್ನೂ ಒಬ್ರು ಹೊಲಕ್ಕೆ ದುಡಿಯಾಕೆ ಹೋಗಿದ್ನ್ಯಾ ಇವ. ಈಗ ಮಗಳನು ಬ್ಯಾಡ ಅಂತಾಳ, ಗಂಡನು ಬ್ಯಾಡ ಅಂತಾನ. ಮನ್ಯಾಗ ಕುಂತ ಏನೈತಿ? ಮನಿ ತೆಗ್ದ ಮಾಡ್ತೀನಿ, ಮಾಡಿಬಿಟ್ಟು ಮಧ್ಯಾಹ್ನ ಖಾಲಿ ಇರ್ತೀನಿ. ಹಂಗೆ ಖಾಲಿ ಕುಂತ ಏನೈತಿ? ಎದಕ್ಕೆ ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕು? ನೋಡು, 1 ಕಿಲೋ ಹೂವಕ್ಕೆ 80 ರೂಪಾಯಿ ಕೊಡ್ತಾರೆ. ಯಾರು ಕೊಡ್ತಾರವ 80 ರೂಪಾಯಿ? ಕುಂತ್ರ ಹೇಳಿ ನೋಡೋಣ, ಖಾಲಿ ಕುಂತ್ರಿ ಎದಕ್ಕೆ ಬಂತು? ದಿನಕ್ಕೆ ಒಂದು 2 ಕಿಲೋ ಹೂವು ಕಟ್ತೀನಿ. 2 ಕಿಲೋ ಅಂದ್ರೆ 160 ರೂಪಾಯಿ ಬಂತವ. 160 ರೂಪಾಯಿ ಬಂದ್ರೆ ಕೆಡಿಸ್ತದ ನಮಗೆ? ಹೇಳಿ ನೋಡೋಣ. ಯವ್ವ ನಿನ್ನಂತ ಬಾಳೆದಾರ್ತಿನ ಹುಡುಕೊಂತ ಹೋದ್ರೆ ಸಿಗಂಗಿಲ್ಲ. ನಮ್ಮ ಸ್ವಸ್ಥ ಯಾರು ಅದಾವ ನೋಡವ, ಮೂಳಿಗಳು. ಹೊಲಕ್ಕೂ ಹೋಗಂಗಿಲ್ಲ, ಏನಿಲ್ಲ. ಅದಟ್ಟು ಮನೆಯಂದು ರೊಟ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋದಟ. ಅದು ರೊಟ್ಟಿ ದಿನ ಮಾಡುವಂಗಿಲ್ಲ, ಒಂದಿನ ಬಡದಿಟ್ಟು ಬಿಡ್ತಾರ. 2 ದಿನ ಅವನ್ನ ರೊಟ್ಟಿ ತಿನ್ನೋದು. ರೇಷನ್ ಅಕ್ಕಿ ಬರ್ತಾವ, ಅಕ್ಕಿ ಹಾಕೋದೈತಿ. ಒಂದಿಟ್ಟು ಸಾರು ಮಾಡ್ದೋದು. ಯವ್ವ 2 ದಿನಕ್ಕೊಮ್ಮೆ ಸಾರು ಮಾಡ್ತಾರೆ. ಅದನ್ನೇ 2 ದಿನ ಸಾರು ಕುದಿಸ್ಕೊಂಡು ತಂಗಳು ರೊಟ್ಟಿ ಹಾಕ್ಕೊಂಡು ಅದಟ ಅನ್ನ ಕುಚ್ಚಿಟ್ಟಿರ್ತಾವ, ತಿಂದು ಅಡ್ಡಾಡ್ಬಿಡ್ತಾವ. ಇವು ಮಕ್ಕಳು ನನ್ನ ಮಕ್ಕಳು ಒಟ್ಟ ಮಿಸ್ಗಂಗಿಲ್ಲ. ಹೆಂಡ್ರಿಗೆ ಕಮಕ್ಕಿ ಅನ್ನಂಗಿಲ್ಲ ಬಾಡ್ಯಾಗಳು. ನಾನು ಹಿಂಗತಿ ಬಾಳೆ ಮಾಡಿಲ್ಲವ. ದಿನ ಪುಟ್ಟು ರೊಟ್ಟಿ ಬಡದು ನಾ ಎಲ್ಲ ಬಿಸಿದ ಮಾಡಿ ಹಾಕೀನಿ. ಈಗ ಹೆಂಡ್ರು ತಂಗಳದ್ದು ಹಾಕಿದ್ರು ಯಾಕ ಅಂತ ಅನ್ನಂಗಿಲ್ಲ ನೋಡು. ಊರು ಬಾಡ್ಯಾಗಳು ಸುಮ್ಮನೆ ಶೆಟದ್ ಹೊಕ್ಕಾರ. ಹೆಂಡ್ರಿಗೆ ಒಂದೊಂದು ಫೋನ್ ಕೊಡ್ಸ್ಯಾರ, ಅದನ್ನು ತಿಕ್ಕು ಅಂತ ಕುಂತು ಬಿಡ್ತಾರ. ಏ ಹುಡುಗಿ, ಇದನ್ನ ಮಾಡಿದಿಲ್ಲ ಇಡಿಯೇನ?
ನೀ ಮಾತಾಡಿದ್ದ ಏ ಹಾಕ್ ನೋಡ್ತಿರ್ತಾರ ಅವ್ರಿಗೋಟ ಅವರು ಬರ್ಲಿ ಹೆಂಗ ಬಾಳೆ ಮಾಡ್ಬೇಕು ಹೆಂಗ ಬದುಕು ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಹಾಕು ಯಾರು ಏನಂದ್ರು ತಲೆ ಕೆಡಿಸ್ಕೋಬೇಡ ನೀನು ಆದ್ರೆ ಚಂದ ಬರಾಕತ್ತೀನಿ ಇಲ್ಲಲ್ಲೇ ನಾನು ಚಂದ ಕನಕತ್ತೇಳಮ್ಮ ನೋಡವ ನಿನ್ನ ಮಗಳು ಮನ್ಯಾಗ ಕುಂತ್ಕೊಂಡಿದ್ದೊಂದು ಫೋನ್ ಹಿಡ್ಕೊಂಡು ಗಾಯಿನ್ ತಂದು ಮಾಡ್ಕೊಂಡ್ಲು ಖಾಲಿ ಕುತ್ಕೊಂಡು ಏನೈತಿ ನೋಡಿ ನಾನು ಸ್ವಸ್ಥ್ಯಾರ ಅದನ್ನ ಮಾಡ್ಬೇಕಿಲ್ಲ ಏನೇನು ಇಲ್ಲ ಹೊಟ್ಟೆ ತಿಕ್ಕೊಂತ ಕುಂತು ಬಿಡ್ತಾವ ಮಾರ್ಯ ಮಧ್ಯ ಇಳಿಲಿ ಲೇ ರಾಣಿ ನನಗೂ ಕಲಿಸ್ಕೊಡು ನಾನು ಮಾಡ್ತೀನಿ ಆಯ್ತು ಹಂಗಾರೆ ನೀನು ಒಂದು ಮಾಡೇ ಬಿಡು ಏಯವ್ವ ಅದೇನು ಹಂಗೆ ಮಾಡಿ ಹಂಗೆ ಹಾಕೋದಿರ್ತತನ ಅದೇನೇನ ಮತ್ತೆ ಮಾಡ್ತಿರ್ತಾಳ ಅದೇನು ಹಂಗತಿ ಆದ್ರೆ ಎಲ್ಲರೂ ಮಾಡ್ಯಾರ ಹೇಳು ಅವು ಓದ್ದಾರಿಗೆ ಬರ್ದಾರಿಗೆ ಬರ್ತತೆ ಹಂಗೆ ಇದ್ದಾರಿಗೆ ಏನು ಬರ್ತತಿ ಬೇ ಎತ್ತಿ ಹೌದೌದು ನಾನು ಹಂಗೆ ಅಂದೆ ಇನ್ನೇನು ರಾಣಿ ಲಗ್ನ ಚಲೋ ಮಾಡ್ತಿರನು ಈ ವರ್ಷ ಹೂನೇವ ಈ ವರ್ಷ ಮಾಡ್ಬೇಕಂತೈತಿ ನೋಡಿ ಫ್ರೆಂಡ್ಸ್ ಹಿಂದಿನ ಕಾಲದವ್ರು ಅಜ್ಜಿಗಳು ಮಾತು ಕೇಳೋಕ್ಕೆ ಚಂದ ಅಲ್ಲ ನೋಡ್ರಿ ಅವರು ಹೆಂಗೆ ಮಾತಾಡ್ತಾರ ಒಟ್ಟ ಅವ್ರ ಮನಸ್ಸಿನಾಗ ಕಲ್ಮಶ ಅನ್ನೋದು ಇರೋದೇ ಇಲ್ಲ ಈಗ ಬಂದೆ ಈಗ ಬಂದೆಪ್ಪ ನೋಡಿ ಫ್ರೆಂಡ್ಸ್ ನಮ್ಮತ್ತೆ ನಮ್ಮ ಮಾವ ಬಂದರು ನಾನು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ನಮ್ಮ ಮಾವ ಅಂದರೆ ಅದೇ ನಮ್ಮ ಉಡ್ಬಿ ಬಂದರು ನಾನು ನಿಮ್ಮ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಏನವ ಸೊಸಿ ಮುದ್ದ ವಿಡಿಯೋ ಮಾಡಕತ್ತಿದ್ಯಾ ಐತಿ ಈಗ ಬಂದ್ರೆ ಬರ್ಬಿ ನಡ್ರಿ ಒಳ ನಡ್ರಿ ಪಕ್ಕ ಇಲ್ಲೇ ಕುಂತಾಳಲ್ಲ ಯಾಕೆ ಆರಾಮದಿಯಾ ಹ್ಞೂನ್ಲೇ ಹುಡುಗಿ ಆರಾಮದೀನಿ ನೀ ಆರಾಮದಿಯಾ ಏನವ ಆರಾಮಿರ್ತಿ ಮಗ ದೊಡ್ಡ ನೌಕರಿ ತಗೊಂಡ ಇನ್ನೇನೈತಿ ಸೊಸಿನೂ ದುಡಿಯಾಕಿ ಮಗನೂ ದುಡಿಯವನ ಇನ್ನೇನೈತವ ಮನಿ ಕಟ್ಸೋದು ಆತನ ಮನಿ ಕಟ್ಸೋದು ಆತವ ಓಪ್ಲಿಂಗ್ ಐತಿ ಅದಕ್ಕಾಗ ಓಪ್ಲಿಂಗ್ ಕಾರ್ಡ್ ಕೊಟ್ಟು ಹೋಗೋಣಂತೆ ಬಂದೆ ನನ್ನ ಸೊಸಿಗೆ ಚಲೋ ಸೀರೆ ತೊಗೊಂಬಂದಿನಿ ಅವ ತರದೆ ಏನು ಮಾಡ್ತೀರಿ ನಮ್ಮಪ್ಪನ ಕೈಲಿ 2 ಲಕ್ಷ ರೂಪಾಯಿ ಇಸ್ಕೊಂಡಿರಲ್ಲ ತರ್ಲಾರ್ದ ಪದ ಹಾಡೀರಿ ಇವತ್ತನ ಕೇಳ್ತೀನಿ ಮಾವನ್ನ ಏನು ಕರೆ ಹೇಳ್ತಾನ ಸುಳ್ಳು ಹೇಳ್ತಾನ ನೋಡ್ತೀನಿ ನಮ್ಮಪ್ಪಂಕರು ಸುಳ್ಳು ಹೇಳಕತ್ತಾನ ಕಡಿಕ ಇವ ಮಾವರ ಕರೆ ಹೇಳ್ತಾನೆ ಇಲ್ಲ ನೋಡ್ತೀನಿ ನೋಡಲ್ಲ ಹಂಗಾರ ಮನಿ ಮುಗಿದಿಂದ ಹಂಗಾರ ಲಗ್ನ ಮಾಡ್ತೇವ ಅದ ಮನಿ ಸಂಬಂಧನ ಹೋದ ವರ್ಷ ಲಗ್ನ ಮಾಡಲಿಲ್ಲ ನಾವು ಈಗೆಲ್ಲ ಮನಿ ಮುಗಿತಾ ಅದಕ್ಕೆ ಇದಟ್ಟು ಓಪ್ಲಿಂಗ್ ಮಾಡಿ ಈಗ ಇದನ್ನ ಲಗ್ನ ಮಾಡಿಬಿಡ್ತೀವಿ ನನ್ನ ಸಸಿಗೆ ಚಲೋ ಸೀರೆ ತಂದಿನಿ ನಾನು 2,500 ರೂಪಾಯಿನ 3,000 ರೂಪಾಯಿ ತಮ್ಮ 3,000 ರೂಪಾಯಿ ಬಿ 3,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಂದಿನಿ ಚಲೋ ಆತು ಬಿಡವ್ವ ಸೊಸಿ ಮ್ಯಾಗನ ಜೀವ ಹ್ಞೂನೇವ ಇದಾಕಿ ಬೇಕೆ ಸೊಸಿ ಮತ್ತು ಆಕಿ ಮ್ಯಾಗ ಜೀವ ಇಲ್ಲ ಇನ್ನೇನು ಹೌದಿಲ್ಲ ನಡಿ ಬೇ ಒಳ ನಡ್ರಿ ತಂಗಿ ಚಾಕೆಟ್ ನಡಿ ನಂದೊಂದು ಸ್ವಲ್ಪ ಕೆಲಸ ಐತಿ ನೀನ ಒಂದಿಟ್ಟು ಚಾ ಮಾಡಿ ಹೋಗು ನಡೀತಿ ಒಳಗೆ ನೋಡ್ಲಾ ಎಷ್ಟು ಸೊಕ್ಕೈತಿಕಿಗೆ ದುಡಿತೇನನ್ನೋ ಸೊಕ್ಕೈತಿ ಕೈಯ ರೊಕ್ಕ ಆಡ್ತಾವಲ್ಲ ಅದಕ್ಕೆ ವಿಶಾಲ ನೋಡು ಅವ್ರವ ಒಳಗೆ ಚಾಕೆಟ್ ಅಂದ್ರೆ ಹೆಂಗೆ ಮಾಡಾಡ್ತಾವ ನೋಡಿಕಿ ಒಂದು ಹೋಗಿ ಒಳಗೆ ಹೋಗಿ ಒಂದು ಚರಿಗೆ ನೀರು ತರೋ ಒಳ್ಳೆ ಎಷ್ಟು ಐತಿ ನೋಡಿಕಿದ ಲಗ್ನ ಆಗಿಂದ ಐತಿಕಿದ ಈಕಿನ ಒಂದು ಸ್ವಲ್ಪ ಅಲ್ಲ ಹೇಳ್ಬೇಕು ನೋಡಿ ಹುಡುಗ ಹ್ಞೂ ಬಿ ನಾನು ಎಲ್ಲ ಹೊಟ್ಟೆಗಿಟ್ಟಿನಿ ಲಗ್ನ ಒಂದು ತಾಳಿ ತಡಿಯಕ್ಕೆ ಕೊಳ್ಳಿ ತಾಳಿ ಕಟ್ತೀನಿ ಕಟ್ಟಿಂದ ಐತಿಕಿದು ವಾಲ್ಗ ನಡಿವೇ ಚಾ ಕುಡ್ದು ಹೋಗತ್ತೆ ಇಲ್ಲವ ನಾ ಹೊಕ್ಕಿನಿ ಹೋಗು ಪಾಪ ಮತ್ತು ನಿಮ್ಮ ಬೀಗರು ಬಂದಾರ ಒಳಗೆ ಹೋಗು ಚಾ ಪಾ ಮಾಡಿ ಹೋಗು ಮಾವ ಒಂದು ನಿಮಿಷ ನಿಂದರ ನೀನು ಕೂಡ ಮಾತಾಡೋದೈತಿ ಹೂವು ಅಲ್ಲಿ ಇಟ್ಟು ಬಂದಿಲ್ಲ ತಂಗಿ ರಾಣಿ ಅವ್ನು ಹೂವು ಒಳ ತೊಗೊಂಬಂದ್ಬಿಡೆಯವ ಏನು ಹೇಳಿ ರಾಣಿ ಮಾವ ನನಗೆ ಹಿಂದೆ ಮುಂದೆ ಮಾತಾಡೋ ಬೇಸಿಲ್ಲ ನಾನು ನೇರವಾಗಿ ಕೇಳ್ತೀನಿ ನೇರವಾಗಿ ಹೇಳ್ಬೇಕು ನೀನು ಏನು ಹೇಳು ಅದು ಮಾವ ಮತ್ತು ನೀನು ಅಪ್ಪನ ಕೈಲಿ 2 ಲಕ್ಷ ರೂಪಾಯಿ ಇಸ್ಕೊಂಡೇನು ಅಲ್ಲ ನಿನಗೆ ಯಾರು ಹೇಳಿದ್ರಂತ ನೀ ಇಸ್ಕೊಂಡೇನ ಅದನ್ನ ಹೇಳ ನನಗೆ ಇವರಪ್ಪ ಹೇಳಿದ್ನ ಇಲ್ಲ ಮಾವ ನನ್ನ ಮುಂದೆ ಏನು ಹೇಳಂಗಿಲ್ಲ ಅಂತಂದನು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಅಂದ್ರೆ ದೇವಸ್ಥಳಕ್ಕೆ ನಾಟಕ ನಾ ಯಾಕೆ ಮಾವನ ಕಡೆ ರೊಕ್ಕ ಇಸ್ಕೊಲಿ ಇಲ್ಲ ಅಲ್ಲ ಈ ಮಾತು ನನ್ನ ಯಾಕೆ ಯಾಕತಿ ಅಪ್ಪ 2 ಲಕ್ಷ ರೂಪಾಯಿ ಸಾಲ ತಗೊಂಡ ಅದು ಎದಕ್ಕಂತ ಕೇಳಿದ್ರೆ ಅದನ್ನೇನು ಹೇಳಿಲ್ಲ ಅದಕ್ಕೆ ನಿನಗೇನಾರ ಕೊಟ್ಟ ನಾನು ಅಂತ ಕೇಳಿದೆ ನಾನು ನನಗೆ ಯಾಕೆ ಕೊಡ್ತಾನೆ ನಿಮ್ಮಪ್ಪ ರೊಕ್ಕನ ಇಲ್ಲಪ್ಪ ನಾ ಯಾಕೆ ರೊಕ್ಕ ಇಸ್ಕೊಲಿ ನನಗರ ಏನು ಕಷ್ಟ ಐತಿ ನನಗೆ ಯಾಕೆ ರೊಕ್ಕ ನಾನು ರೊಕ್ಕ ಕೇಳಿಲ್ಲ ಅದು ಅಪ್ಪ ಏನೋ ನಿನಗೆ ರೊಕ್ಕ ಕೊಟ್ಟನಂತ ಹಂಗೆ ಒಬ್ರು ನೋಡಿದವ್ರು ಹೇಳಿದ್ರು ಅದಕ್ಕೆ ಯಾಕತ್ತೀನಿ ಮಾವ ನಡಿಯಲ್ಲಿ ಮಾವನ ಇದ್ರ ಕೇವನು ಯಾಕೆ ನಾ ಯಾಕೆ ರೊಕ್ಕ ಇಸ್ಕೊಲಿ ಮಾವನ ಕೈಲೆ ಇಲ್ಲ ಅವ್ರು ನಿನಗೆ ಹೇಳ್ದವ್ರು ಬೇರೆ ಯಾರನ್ನಾರ ನೋಡಿರ್ಬೇಕು ನನಗಂಕರು ಕೊಟ್ಟಿಲ್ಲ ಬೇಕಂದ್ರೆ ಮಾವನ ಎದುರಿಗೆ ಕಬೂಲಿ ಮಾಡಿಸ್ತೀನಿ ನಡಿ ಮತ್ತೆ ನೋಡ್ರಿ ನಾನು ಕುರಿಸ್ಕೊಂಡಿಲ್ಲ ಬೇಕಂದ್ರೆ ಮಾವನ ಎದುರಿಗೆ ಕುಂದಿಸ್ಕೊಂಡು ಮಾವನ ಕರಿಬೇಕಂದ್ರೆ ಮನೆಯಾಗಿದ್ರೆ ಇದ್ರ ಬದ್ರ ಕೇಳಿಬಿಡುನು ಇಲ್ಲ ಮಾವ ಅಂದ್ರೆ ಸಾಲ ತಗೊಂಡನಲ್ಲ ಅದಕ್ಕೆ ನಿನಗೆ ಏನಾರ ಕೊಟ್ಟ ನಾನು ಅದಕ್ಕೆ ಇಲ್ಲಪ್ಪ ನನಗೇನು ಕೊಟ್ಟಿಲ್ಲ ಸರಿ ಆಯ್ತು ಬಿಡಿ ಮಾವ ನಡಿ ಒಳಗೆ ಹೌದಾ ಮಾವ ನೀ ಏನು ಹಗರ ಇಲ್ಲ ನೀ ಭಾಳ ಬಿರಿಕಿದಿ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳ್ತೀಯಾ
ಎಂಥವು ಇರ್ಬೇಕು ನಮ್ಮ ಅಪ್ಪನ ಕೈಲಿ ರೊಕ್ಕ ಇಸ್ಕೊಂಡಿಲ್ಲ ಅಂತ ಹೇಳ್ತಿ. ನೀ ಈಗ ಇಷ್ಟೊಂದು ಸುಳ್ಳು ಹೇಳಕತ್ತಿ. ನನ್ನ ಮದುವೆ ಆಗಿಂದ ಎಷ್ಟು ಸುಳ್ಳು ಹೇಳಕ್ಕಿಲ್ಲ ನೀನು. ಏನಿಲ್ಲ ಮಾಡ್ತೀನಿ ತಡಿ. ಈಗ ಆ 2 ಲಕ್ಷ ರೂಪಾಯಿ ಹೆಂಗೆ ವಸೂಲಿ ಮಾಡಿಸ್ಬೇಕು ಅನ್ನೋ ಗೊತ್ತೈತೆ ನನಗೆ. ಲಗ್ನದಾಗ ನನಗೆ ತಾಳಿ ಚೇಂಜ್ ಮಾಡಿಸ್ರಿ ಅಂತ ಹೇಳ್ತೀನಿ. ನಮ್ಮಪ್ಪ 2 ತೊಲಿದ ರೊಕ್ಕ ಕೊಡ್ತಾನ, ನೀವು 2 ತೊಲಿದ ರೊಕ್ಕ ಕೊಡ್ರಿ ಅಂತ ಹೇಳ್ತೀನಿ. ವಸೂಲಿ ಮಾಡ್ತೀನಿ. ಏನೋ ಅನ್ಕೊಂಡಾರ ಇವ್ರು ನನ್ನ. ನೋಡು ಮಾವ, ನೀ ಸೇರಂದ್ರೆ ನಾ ಸವಾ ಸೇರ ಹಾಕ್ತೀನಿ. ನೀನಂತ ಅವ್ನು ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಗೊತ್ತೈತಿ.